ಇವೆಲ್ಲ ಗಾಂಜಾನೆ, ಅಂದರೆ ಗಾಂಜಾಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಕ್ರೀಮು. ದೇವ್ರ ಕುದುರೆ ಆಗೋ ಇವು. ಕೆಳಗಡೆಯಿಂದ ಹತ್ಕೊಂಡು ಹೋಗ್ಬೇಕು. ನೈಟು ಶಿಮ್ಲಾಯಿಂದ ನಾನು ಸುಮಾರು 200 ಕಿಲೋಮೀಟ್ರೇನೋ ಟ್ರಾವೆಲ್ ಮಾಡ್ಕೊಂಡು ಬಂದೆ ಈ ಬುಂತರ್ಗೆ. 12 ಗಂಟೆಗೆ ಹೊರಟಿದ್ದು, ರಾತ್ರಿ 8 ಗಂಟೆಗೆ ರೀಚ್ ಆಗಿದ್ದೀನಿ. ಹತ್ತತ್ರ 8 ಅವರ್ ಜರ್ನಿ. ನೈಟು ಬಂದು ಈ ಬುಂತರ್ನ ಚಿಕ್ಕ ಸಿಟಿ, ಇಲ್ಲಿಗೆ ರೂಮ್ ಎಲ್ಲ ಕೇಳಿದೆ, ಸಿಂಗಲ್ಗೆ ರೂಮ್ ಕೊಡೋಲ್ಲ, ಮತ್ತು ತುಂಬ ರೇಟು, ಡೋರ್ಮ್ಯಾಟ್ರಿ ಫೆಸಿಲಿಟೀಸ್ ಎಲ್ಲ ಸಿಗಲಿಲ್ಲ. ಸಖತ್ತು ಕಾಸ್ಟ್ಲಿ ರೂಮ್ಸ್ ಮಾತ್ರ. ನೀವು ನೋಡ್ತಾ ಇದ್ರೆ ಇದು ಬೀಚ್ ರಿವರ್ ಅಂತ ಕೇಳ್ತಾರೆ. ಆ ಬೀಚ್ ರಿವರ್ ಪಕ್ಕದಲ್ಲೇ ನಾನು ಟೆಂಟ್ ಹಾಕ್ಕೊಂಡಿದ್ದೀನಿ. ಏನು ಸೂಪರ್ ಆಗೈತಲ್ಲ, ವಾವ್. ಫೈನಲಿ ಕಸೋಲ್ಗೆ ಬಂದೆ. ಬುಂತರಿಂದ ಒಂದು 27 ಕಿಲೋಮೀಟ್ರ್ ಅಷ್ಟೇ. ಕಸೋಲ್ ಅನ್ನೋದು ಹಿಮಾಚಲ್ ಪ್ರದೇಶದಲ್ಲಿ ತುಂಬ ಫೇಮಸ್ ಜಾಗ. ಅದು ಈಗ ಹಿಮಾಚಲ್ ಪ್ರದೇಶದಲ್ಲಿ ಕುಲ್ಲು ಮನಾಲಿ ಯಾವ ಥರ ಫೇಮಸ್ಸು ಅದೇ ಥರ ತುಂಬ ಜನ ಟೂರಿಸ್ಟ್ಗಳು ಕೂಡ ಬರ್ತಾರೆ. ಈಗ ನಾನು ಹೋಗ್ತಾ ಇರೋದು ಒಂದು ಹಳ್ಳಿಗೆ ಹೋಗ್ತಾಯಿದ್ದೀನಿ. ಎಲ್ಲೋ ಬೆಟ್ಟದ ಮೇಲೆ ಒಂದು ಹಳ್ಳಿ ಐತೆ, ಆ ಹಳ್ಳಿಗೆ ಹೋಗ್ತಾಯಿದ್ದೀನಿ. ಆ ಹಳ್ಳಿ ಹೆಸರು ಬಂದುಬಿಟ್ಟು ಗ್ರಹಣ ವಿಲೇಜ್ ಅಂತ. 500 ಮೀಟ್ರ್ ಮುಂದೆ ಹೋಗಬೇಕು, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕು ಮೇಲ್ಗಡೆ. ಬಾ ಯಾವುದೋ ಸ್ವರ್ಗಕ್ಕೆ ದಾರಿ ಇದ್ದಂಗೆ ಐತೆ. ಹಾಯ್ 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 हाय. स्नान किया इधर? स्विमिंग किया आप इधर? कैसे है पानी? ठंडा? हाँ. वो आपका फ्रेंड्स है ना वो लोग? भाई है. हाँ. ग्रैंड विलेज को कैसे जाना है? ग्रैंड विलेज ऐसे जाना है? ठीक है, थैंक यू. बहुत दूर है. गड्डी में जाना पड़ेगा. देखता हूँ उधर. ए ಎಲ್ಲ ಸ್ನಾನ ಮಾಡ್ತಾವ್ರೆ ಫ್ರೆಶ್ ಆಗಿ. ಯಾಕಂದ್ರೆ ಹೋಗಯ್ಯ ಸ್ನಾನ ಆಯ್ತಂತೆ. ಏನು ಎಂಜಾಯ್ ಮಾಡ್ತಾರಲ್ಲ ಹುಡುಗರು. ಫ್ರೆಶ್ ವಾಟರು ಬೆಟ್ಟದ ಮೇಲಿಂದ ಬರುತ್ತಲ್ಲ. ಬೆಳಿಗ್ಗೆ ಎಲ್ಲ ಗ್ಯಾಂಗ್ ಹಾಕ್ಕೊಂಬಂದಿದ್ದಾರೆ ಈಜಾಡೋದಕ್ಕೆ. ನಾವು ಊರುಗಳಲ್ಲಿ ಬೇಸಿಗೆ ಕಾಲದಲ್ಲಿ ಹುಡ್ಕೊಂಡು ಹೋಗ್ತಿದ್ದೀವಿ ಬಾವಿಗಳನ್ನ. ಇವ್ರು ಎಲ್ಲೂ ಹೋಗೋ ಅವಶ್ಯಕತೆನೇ ಇಲ್ಲ, ಇವ್ರು ಇರೋದ್ರಕ್ಕೆ ನೀರು ಬರುತ್ತೆ. ಈ ರೋಡ್ ಅಂತೂ ಸ್ವಲ್ಪ ಗಾಡಿಗಳು ಓಡಾಡೋದಕ್ಕೆ ತುಂಬಾ ತೊಂದರೆ ಅನ್ಕೊತೀನಿ. ಮಳೆ ಬಂದರೆ ಇನ್ನೂ ಜಾಸ್ತಿ ಲ್ಯಾಂಡ್ಸ್ಲೈಡ್ ಆಗುತ್ತೆ. ಯಾರೂ ಇಲ್ಲ, ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಈ ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗೋ ಮಜಾನೇ ಬೇರೆ ನಿಜವಾಗ್ಲೂ. ಆ ವಾಟರ್ ಫ್ಲೋ ಸೌಂಡು, ಈ ಬೆಟ್ಟಗಳು, ಯಾರೂ ಇಲ್ಲ ಈ ರೋಡಲ್ಲಿ. ಎಷ್ಟು ದಪ್ಪ ಇದಾವೆ ಮರ ಇವು. ದೂರದಿಂದ ನೋಡೋದಕ್ಕೆ ಎಷ್ಟು ಸಣ್ಣ ಕಾಣಿಸ್ತವೆ. ಅಬ್ಬಾ. ಇಲ್ಲಿ ನೋಡ್ರಿ, ನಾನಂತೂ ಇಬ್ಬರಾಗಿ ಮಾಡ್ಕೋಬೇಕಿದ್ದೀನ, ಅಷ್ಟು ದೊಡ್ಡ ಮರ. ಓಹೋ, ಅಲ್ಲಿ ನೋಡ್ತಿದ್ರಲ್ಲ ಫುಲ್ಲು ಎಲ್ಲ ಕಲ್ಲು ಮಣ್ಣು ಎಲ್ಲ ಕೆಳಗಡೆ ಬಂದುಬಿಟ್ಟೈತೆ. ಅಂದರೆ ಫುಲ್ ಮಳೆ ಬಂದಾಗ ಬೆಟ್ಟದ ಮೇಲಿಂದ ಲ್ಯಾಂಡ್ಸ್ಲೈಡ್ ಆಗುತ್ತೆ. ಆ ಮಣ್ಣು ಗಿಣ್ಣೆ ಎಲ್ಲ ಬಂದು ಇಲ್ಲಿ ಕಲ್ಲು ಎಲ್ಲ ಇಲ್ಲಿ ಬಿದ್ದುಬಿಡುತ್ತೆ. ಅದಕ್ಕೆ ಎಲ್ಲ ಹಂಗಾಗಿರೋದು. ಓಕೆ ಇಲ್ಲಿ ಇಳಿಬೇಕೀಗ. ಓಕೆ, ಬಾ. ಅಲ್ಲಿಂದ ಬಂದೆ.
ಫ್ರಿಜ್ಜಲ್ಲಿ ಇಟ್ಟರು ಕೂಡ ಇರಲ್ಲ ಇಷ್ಟು ತಣ್ಣಗೆ. ಯಪ್ಪ ಯಪ್ಪ ನೀರು ಸೂಪರ್ ಆಗಿದಾವೆ. ಹಂಗೆ ಈ ನೀರಲ್ಲಿ 10 ನಿಮಿಷನೂ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಕೊರೆಯುತ್ತೆ ನೀರು. ಅಬ್ಬಾ ಏ ಅಪ್ಪ, ವಾಟರ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕೀಗ. ಓ ಮಿಸ್ ಆದರೆ ಸೀದಾ ನೀರಿಗೆ. ಓಕೆ, ಓಕೆ. ಓಹೋ, ನಾನು ನಿಂತಿದ್ದೀನಲ್ಲ, ನಾನು ಬಂದಿರೋದು 1 ಕಿಲೋಮೀಟ್ರ್ ಬಂದಿಲ್ಲ. ಬಟ್ ಇಲ್ಲಿಂದ ಇನ್ನು 6.5 ಕಿಲೋಮೀಟ್ರ್ ಹೋಗ್ಬೇಕು. ಬೆಟ್ಟ ಹತ್ಕೊಂಡು ಹೋಗ್ಬೇಕು ಮೇಲ್ಗಡೆಗೆ. ಟೈಮು 10:30. ಎಷ್ಟು ಗಂಟೆಗೆ ರೀಚ್ ಆಗ್ತೀನೋ ಗೊತ್ತಿಲ್ಲ. ಇನ್ನು ಕೂಡ ಇವು ಹಬ್ಬ ಚೆನ್ನಾಗೈತೆ ಟ್ರೆಕ್ಕಿಂಗ್. ಬ್ರಿಡ್ಜ್ ಮಾಡಿದ್ರೆ ಇದೆಲ್ಲ ಮರದಲ್ಲೇ ಮಾಡಿರೋದು, ದೊಡ್ಡ ದೊಡ್ಡ ಮರಗಳನ್ನ ಕತ್ತರಿಸಿ ಮಾಡಿರೋದು. ಚೆನ್ನಾಗೈತಲ್ಲ, ತುಂಬ ಗಟ್ಟಿ ಐತೆ. ದೊಡ್ಡ ದೊಡ್ಡ ಕಾರುಗಳೆಲ್ಲ ಓಡಾಡ್ತವೆ. ಆ ಊರಿಗೆ ಇದೊಂದೇ ಚಿಕ್ಕ ವುಡನ್ ಬ್ರಿಡ್ಜ್. ಮಳೆ ಬಂದರೆ ಎಲ್ಲ ಫುಲ್ ಲ್ಯಾಂಡ್ ಸ್ಲೈಡ್ ಆಗಿಬಿಡುತ್ತೆ. ಇಲ್ಲಿ ತುಂಬ ಕಷ್ಟ. ಅಲ್ಲಿಂದ ಬಿದ್ದೈತಿ ಬಂಡೆ. ನಾನಂತೂ ಸಖತ್ ಸುಸ್ತಾಗೋಗ್ಬಿಟ್ಟಿದ್ದೀನಿ. ವಾ, ಏನಂದರೆ ಅಲ್ಲಲ್ಲಿ ಈ ಥರ ಕುತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಕೆಳಗಡೆಗಿರೋದು ನಾವು ಎಲ್ಲಿ ಕೆಳಗಡೆ ಕಸೋಲ್ ಫುಲ್ಲು ಡೌನು. ನಾವು ಹೋಗ್ತಾ ಇರೋದು ಮೇಲ್ಗಡೆಗೆ, ಫುಲ್ಲು ಮೇಲ್ಗಡೆ. ಬಟ್ ಕೇರ್ಸ್ ಚೆನ್ನಾಗೈತೆ ಎಕ್ಸ್ಪೀರಿಯೆನ್ಸ್. ಸ್ವಲ್ಪ ಕಷ್ಟನೂ ಐತೆ, ಆ ಕಷ್ಟದ ಜೊತೆಗೆ ಖುಷಿನೂ ಐತೆ. ಇಲ್ಲಿ ಈಗ ನಾನು ಕುಡ್ದಿದ್ದ ನೀರು ಬೆಟ್ಟದಿಂದ ಬರ್ತವೆ. ಒಂದು ಪೈಪ್ ಹಾಕ್ಬಿಟ್ಟಾರೆ. ಆ ಪೈಪ್ ಕಲೆಕ್ಷನ್ ಎಲ್ಲ ಮೇಲೆ ಇರುತ್ತೆ, ಅಲ್ಲೆಲ್ಲಿಂದನೂ ಬರ್ತವೆ ನೀರು. 24 hours ವಾಟರು. ಯಾವ ವಾಟ್ರ್ ಬಿಲ್ ಕಟ್ಟಂಗಿಲ್ಲ, ಏನಿಲ್ಲ, ಬರ್ತಾನೇ ಇರ್ತವೆ ನೀರು. ಎಷ್ಟನ್ನು ಇಟ್ಕೊಂಡು ಕುಡಿಬೋದು, ಎಷ್ಟನ್ನು ಯೂಸ್ ಮಾಡ್ಬೋದು. ಇಲ್ಲಿರೋದು ಮಾತ್ರ ನೀರಿಗೆ ಬರೋನೇ ಇಲ್ಲ. ಅದೇ ಸಿಟಿಗಳಲ್ಲಿ ಅಲ್ಲಿ ಇಲ್ಲಿ ಆದರೆ, ಹಳ್ಳಿಗಳಲ್ಲಿ ಕೆಲವು ಕಡೆ ಇಷ್ಟು ಗಂಟೆಗೆ ನೀರು ಬಿಡ್ತಾರೆ, ಅಷ್ಟು ಗಂಟೆಗೆ ಇಳ್ಕೋಬೇಕು, ಸ್ಟೋರ್ ಮಾಡ್ಕೋಬೇಕು ಅನ್ನೋದೇನಿಲ್ಲ. ಇಲ್ಲಿ ಯಾವ ಮೋಟ್ರ್ ಗೀಟ್ರ್ ಏನಿಲ್ಲ, ಡೈರೆಕ್ಟಾಗಿ ಬೆಟ್ಟದಿಂದ ಬರ್ತಾ ಇರ್ತವೆ, ಇಳ್ಕೊಳ್ಳೋದು, ಕುಡಿತಾ ಇರೋದು, ಹೋಗ್ತಾ ಇರೋದು ಅಷ್ಟೇ. ನನ್ನ ಸೆಕ್ಯೂರಿಟಿಗೆ ಒಂದು ನಾಯಿ ಬಂದೈತೆ. ಈಗ ನಾನು ಅದು ಹೋಗ್ತೀವಿ ಜೊತೆಲಿ. ಅದು ಬಂದರೆ ಹೋಗ್ತೀನಿ, ಬರಲ್ಲ ಅಂದರೂ ಹೋಗ್ತೀನಿ. ನೇಚರ್ ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಯ್. ಜಾಸ್ತಿ ಮಾತಾಡಲ್ಲ ಅದು. ಹೋಗ್ತಾ ಇದ್ದೀವಿ ಇಬ್ಬರು. ನಡಿಯ 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 ಓಡ 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 ಓಡ್ಬಿಡು, ಹಂಗೆ ನಾನು ಬಿಟ್ಟು ಹೋಗ್ಬಿಡು. ಅಲ್ಲ ಕಣ, ಈಗಿನ ಜೊತೆಲಿ ಫ್ರೆಂಡ್ಸ್ ಆದ್ವಿ, ಮಾತಾಡ್ಕೊಂಡು ಹಿಂಗೆ ಓಡೋಗ್ಬಿಟ್ರೆ ಹಿಂಗೆ ಹೊರ್ಟೋಯ್ತದು. ನೋಡ್ದ, ಫ್ರೆಂಡಾಗಿ ಹಿಂಗೆ ಬಿಟ್ಟೋಗ್ಬಾರ್ದು ನೀನು. ತಪ್ಪು ತಪ್ಪು ನೀನು ಮಾಡಿದ್ದು. ಸರಿ ಬಿಡಿ, ಅವನಿದ್ರೇನು ನನ್ನ ಬ್ಯಾಗ್ ನಾನೇ ಹೊರಬೇಕು, ಅವನು ಬರ ಅವನೇ ಹೊರಬೇಕು. ಇಲ್ಲಿಗೆ ಯಾವ ಗಾಡಿಗಳು ಬರಲ್ಲ, ರೋಡ್ ಹಿಂಗಿರುತ್ತೆ. ಅದಕ್ಕೆ ಏನಿದ್ರು ಕೂದರೆ ಮನುಷ್ಯರು ನಡ್ಕೊಂಡಂಗೆ ಹೋಗಕ್ಕಷ್ಟೆ. ಬಾ 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 ಮರನ ಮೆಟ್ರೋ ಪಿಲ್ಲರ ಇದು. ಮೆಟ್ರೋ ಪಿಲ್ಲರ್ಗಿನ್ನ ದಪ್ಪ ಇದಪ್ಪ ಇದು ಮರ. ಏನು ಸೈಜ್ ಐತೆ ಗುರು ಇದು. ಅಯ್ಯಯ್ಯಪ್ಪ, ಬಲಿಷ್ಠವಾಗಿ ಹಂಗೆ ನಿಂತ್ಕೊಬಿಟ್ಟೈತೆ. ಇದು ಸುತ್ತು ಯಾವುದೂ ಇಲ್ಲ ಅಂತ ಮರ. ಮತ್ತು ಇದೊಂದೇ ಘಟದ ಗಜ. ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಎನರ್ಜಿ ಎಲ್ಲ ಹೊಟ್ಟೋಯ್ತು. ಸುಮಾರು ಹತ್ತತ್ರ ಟೈಮು 12:30. ನಾನು ಬಿಟ್ಟಿದ್ದು 10:00. ಇನ್ನೂ ಹೋಗ್ಬೇಕು. ಇನ್ನು ಎಲ್ಲೂ ಮೇಲ್ಗಡೆ ಐತೆ ಅವರು.
ಅಬ್ಬಾ, ಬಟ್ ಈ ಜಾಗ ಮಾತ್ರ ಹಿಂಗೆ ನೋಡ್ಕೊಂಡು ಹ್ಯಾಪಿಯಾಗಿ ಹೋಗ್ಬೋದು. ಅವ್ರು ಕಿತ್ನೆ ದೂರ ಭಯ್ಯ? ಇದೇ ದಾರಿನಂತೆ, ಹೆಂಗೆ ಹೋಗೋಣ ಹೇಳ್ದು. ಅವ್ರ ಕತ್ತೆಗಳಿಗೆ ಹಿಂಗೆ ಮಣ್ಣು ತುಂಬಿಬಿಟ್ಟು ಮೇಲ್ಗಡೆ ತಗೊಂಡೋಗ್ತಾರೆ. ಇವ್ರಿಗೆ ಇದೇ ಟ್ರಾನ್ಸ್ಪೋರ್ಟೇಷನ್ನು. ಪಾಪ ಇವು ಆಲ್ರೆಡಿ ಕುದುರೆ ಇದ್ದಂಗಿದ್ದಾವೆ, ಬಟ್ ಇವು ಕತ್ತೆನ ಕುದುರೆನ ಗೊತ್ತಾಗ್ತಿಲ್ಲಪ್ಪ. ಇವ್ರಿಗೇನಾದರೂ ಬೇಕಾಗಿರೋದನ್ನ ಇವುಗಳಿಗೆ ತುಂಬ್ತಾರೆ. ಇವು ಓದ್ಕೊಂಡು ಹಿಂಗೆ ಸೀದಾ ಹೋಗ್ತಾ ಇರ್ತವೆ. ಪಾಪ ನೋಡಿದ್ರೆ ಬೇಜಾರಾಗುತ್ತೆ ಪಾಪ. ಏನೂ ಮಾಡೋಕ್ಕಾಗಲ್ಲ. ಅವರು ಅವರ ನಿತ್ಯ ಅವಸರಗಳನ್ನು, ಅವರು ಮನೆ ಕೆಲಸಗಳನ್ನು ಮಾಡ್ಕೋಬೇಕು ಅಂದರೆ ಅವುಗಳ ಸಹಾಯ ಬೇಕೇ ಬೇಕು. ಓಹೋ, ರೋಡ್ ನೋಡ್ರಿ ಇಲ್ಲಿ. ಇನ್ನೊಂದು ಸರಿ ಮಳೆ ಬಂತಂದರೆ ಈ ರೋಡ್ ಅಲ್ಲಿರುತ್ತೆ ಗ್ಯಾರಂಟಿ. ಹೆಂಗೋ ಇದೇ ರೋಡ್ ಅಂತೆ. ಇನ್ನು ಮೇಲ್ಗಡೆ ಹೋಗು ಅಂತ ಅಂದರು ಅಣ್ಣ. ಇಲ್ಲಿ ನೋಡ್ರಿ, ಒಳ್ಳೆ ದೇವ್ರ ಕುದುರೆ ಆಗವೆ ಇವು. 3 ಬಿಳೆವು ಇಲ್ಲಿ ಸಾಕಿರೋವೆ. ಕಾಡಲ್ಲಿ ಬಂದು ಮೇಯ್ತಾ ಇದ್ದಾವೆ. ಆರಾಮಾಗಿ ಮೇಯ್ಕೊಂಡು ಹೊರ್ಟೋಗ್ತಾವೆ ಮನೆಗೆ ಅವು. ಏನು ರೋಡಲ್ಲಿ ಎಂಜಾಯ್ ಮಾಡ್ತಾ ಇದೀಯಾ ಉಳ್ಳಾಡ್ಕೊಂಡು? ನೋಡು. ಅರೆ ಸ್ವಲ್ಪ ಡ್ರಾಪ್ ಮಾಡ್ತೀಯಾ? ಇದು ಕುದುರೆನ ಕತ್ತೆನಾ? ಇದು ಕತ್ತೆ ಇರ್ಬೋದು, ಮೇ ಬಿ, ಗೊತ್ತಿಲ್ಲ. ತುಂಬ ದೂರದಿಂದ ಹೋಗ್ತೀನಿ, ಯಾಕಿದೆ ಅವುಗಳ ಹತ್ರ. ಕತ್ತನೇ ಇದು. ಅಲ್ಲಿಂದ ನೋಡಿದ್ವಲ್ಲ ಬಿಳೆವು, ಅವು ಕುದುರೆ. ಎರಡಕ್ಕೂ ಡಿಫ್ರೆನ್ಸೇ ಗೊತ್ತಾಗ್ತಾಯಿಲ್ಲ ನನಗೆ. ನೀವು ಗೆಸ್ ಮಾಡಿರಿ, ಇದೇನು ಅಂತ ಹೇಳ್ರಿ ಫಸ್ಟು. ಅಲ್ಲಿ ನಿಂತೈತಲ್ಲ ಅದೇನು? ಇದಂತೂ ಕುದುರೆ. ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಆ ಊರ್ವರೆಗೂ ಹೋಗೋವರೆಗೂ ಹತ್ಕೊಂಡು ಕೂತ್ಕೊಂಡ್ರೆ ಎಲ್ಲಿ ಕೆಡುತ್ತೆ ಗೊತ್ತಿಲ್ಲ. ನಾನು ಮತ್ತೆ ಮೇಯ್ಕೊಂಡು ಮನೆಗೆ ರಿಟರ್ನ್ ಹೋಗ್ತಾವೆ. ಕಮೆಂಟ್ ಮಾಡಿ ಹೇಳಿ, ಇದರಲ್ಲಿ ಯಾವ ಕಲರ್ ಕುದುರೆ, ಯಾವ ಕಲರ್ ಕತ್ತೆ, ಇದರಲ್ಲಿ ಎಷ್ಟು ಕತ್ತೆ ಇದ್ದಾವೆ ಅಂತ ನೋಡೋಣ, ಯಾರು ಹೇಳ್ತಾರೆ ಅಂತ. ಅವೆಲ್ಲ ಕುದುರೆಗಳಿರಬೇಕು, ಎಲ್ಲ ಒಂದೇ ಜೊತೆಲಿ ಹೋಗ್ತಾವೆ. ಇವೆಲ್ಲ ಕತ್ತೆಗಳು, ಇವೆಲ್ಲ ಲೈನಾಗಿ ಹೋಗ್ತಾವೆ. ನಾನು ಹೋಗೋಣ, ನನ್ನ ಜೊತೆಗೆ ಹೋಗ್ತೀನಿ. ಭಯ್ಯ घोड़े भी आपका है? वो सब ये घोड़ा नहीं, हमारा नहीं। हाँ 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 हाँ, किसी और का। हाँ हाँ हाँ, वो 4 वो अलग है, घोड़ा नहीं है. ಹಾಂ ಹಾಂ ಹಾಂ, ಓಕೆ. ಇವು ವೆಯ್ಟ್ ಹೊತ್ಕೊಂಡ್ರವು ಕತ್ತೆಗಳಂತೆ, ಮಿಕ್ಕಿರವೆಲ್ಲ ಕುದುರೆಗಳು. ಇವ್ರಿಗಂತೂ ರೂಢಿ ಆಗ್ಬಿಟ್ಟೈತೆ ಕೆಳಗಡೆಯಿಂದ ಮೇಲ್ಗಡೆ ನಡ್ಕೊಂಡು ಹೋಗಿ. ಓಹೋ, ಅಯ್ಯಪ್ಪ. ಒಂದಕ್ಕೊಂದು ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡವೆ. ಇದು ನಿಂತ್ಕೊಂಡೈತೆ, ಅವು ಬರೋವರೆಗೂ. ಈಗ ಇದು ಮುಂದೆ ಬರುತ್ತೆ, ಅವು ಬರ್ತಾವೆ. ಮತ್ತೆ ಏನು ಒಗ್ಗಟ್ಟಪ್ಪ ಇವುಗಳ್ದು. ಇದೇ ಮೇಯ್ನ್ ಲೀಡ್ರು. ಇದು ಮೊದಲು ಹೋಗುತ್ತೆ ಫಸ್ಟು, ಆಮೇಲೆ ಇವು. ಇದು ಸ್ವಲ್ಪ ವಯಸ್ಸಾದಂಗೆ ಐತೆ, ಅದು ಹೆಂಗೆ ಅಲ್ಲಿ ಹಸ್ರು ಕಾಣಿಸ್ತೈತಲ್ಲ ಆ ಏರಿಯಾ, ಅದೆಲ್ಲ ಫುಲ್ ಗಾಂಜಾ. ಸೇಮು ಒಳ್ಳೆ ಬೆಳೆ ಬೆಳ್ದಂಗೆ ಬೆಳೆದವ್ರೆ. ಹಸ್ರು ಕಾಣಿಸ್ತೈತಲ್ಲ ಅದೆಲ್ಲ ಗಾಂಜಾನೇ. ಈ ಕಡೆನೂ ಅಲ್ಲಿ ಕಾಣಿಸ್ತೈತಲ್ಲ ಅದೆಲ್ಲ ಗಾಂಜಾನೇ. ಬೆಟ್ಟದ ಮೇಲೆ ಗಾಡಿಗೆ ತುಂಬೋದು ಅಷ್ಟು ಗಾಂಜಾ ಬೆಳೆಸ್ಬಿಟ್ಟವ್ರೋ ಇಲ್ಲ ಅದೇ ಬೆಳೆಯುತ್ತೋ ಗೊತ್ತಿಲ್ಲ. ಈ ಕಡೆ ತುಂಬ ನಡೆಯುತ್ತೆ ಅದು. ನಾವು ಕಸೋಲ್ಗೆ ಬರ್ತಿದ್ದ ತಕ್ಷಣ ಕೆಲವ್ರು ಬಂದು ಕ್ರೀಮ್ ಐತೆ ಬೇಕಾ ಅಂತ ಕೇಳ್ತಾರೆ. ಅಂದರೆ ಗಾಂಜಾಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಕ್ರೀಮು ಬೇಕಾ ಅಂತ ಕೇಳ್ತಾರೆ. ಇನ್ನು ಆ ರೇಂಜ್ಗೆ ಈ ಕಡೆ ಪಬ್ಲಿಷ್ ಆಗೋಗ್ಬಿಟ್ಟಿದೆ ಅದು. ಕಾಣಿಸ್ತೈತಲ್ಲ ಇದೆಲ್ಲ ಗಾಂಜಾನೇ, ಅವೆಲ್ಲ ಅವೇ ಗಿಡಗಳೇ. ಆ ಕಡೆನೂ ಜಾಸ್ತಿ ಇದ್ದಾವೆ, ಇಲ್ಲಿ ಕೂಡ ತುಂಬ ಇದ್ದಾವೆ. ಸಾಯಲಿ ಆಗಲಿ, ಬನ್ನಿ ನಾವು ಹೋಗೋಣ. ಇಲ್ಲಿಂದ ಇನ್ನು ಚಿಕ್ಕ ದಾರಿ ಇರುತ್ತೆ, ಹಿಂಗೆ ಆಸೆ ಹೋಗ್ಬೇಕೀಗ.
ಇದು ಇನ್ನು ಪಕ್ಕ ಲೋಕಲ್ ದಾರಿ ನಮಗೆ. ಓಹೋ ಇದೇನಪ್ಪ ಇವು, ದಾರಿನೇ ಬಿಡೋಂಗಿಲ್ಲ. ಒದ್ಗಿದ್ದು ನನ್ನ ಮತ್ತು ಈ ಸವಸ ಅಲ್ಲ ಇವ್ರದು. ಅಯ್ಯಪ್ಪ ಯಾಕಿದ್ದದು, ಏನೂ ಮಾಡಲ್ಲ ಅವು, ನಮ್ಮ ಭಯ ನಮಗಿರ್ಬೇಕಲ್ವ. ಏನು ಭಯಂಕರವಾದ ದಾರಿ ಇದು. ಇದರಲ್ಲೇ ಒಂದು ಚಿಕ್ಕ ಬ್ರಿಡ್ಜ್ ಮಾಡಿದ್ರೇನ, ಹಿಂಗೂ ಹೋಗ್ತಾರೆ ಹಂಗೂ ಹೋಗ್ತಾರೆ. ಓಹೋ ಅಯ್ಯಪ್ಪ, ಹಂಗಾಸೆ ಬರ್ಬೇಕಿತ್ತು ನಾನು. ಹೆಂಗ್ರಿ ಇರ್ತಾರೆ ಇವರು ಮೇಲೆ. ಅಯ್ಯಪ್ಪ ಇನ್ನೂ ಎಷ್ಟು ದೂರ ಹೋಗ್ಬೇಕು ಏನೋ ಗೊತ್ತಾಗ್ತಿಲ್ಲ. ಅಯ್ಯಪ್ಪ ಅಯ್ಯಪ್ಪ ದೇವ್ರೆ. ಟೌನಿಂದ ಬಂದಿದ್ದು ನಾನು, ಇನ್ನು ಹಿಂಗೆ ಹೋಗ್ಬೇಕು. ಅಲ್ಲಿ ಒಂದು ಇದು ಕಾಣಿಸ್ತೈತೆ, ಅದು ಚಿಕ್ಕದು ಹೋಟೆಲ್ ಥರ. ಸೊ ಆಲ್ಮೋಸ್ಟ್ ಇನ್ನೇನು ರೀಚ್ ಆದೆ. ಹಿಮಾಚಲ್ ಕುರಿಗಳು ನೋಡ್ರಿ ಪಾಪ, ಅವಳು ಮೈ ಮೇಲೆಲ್ಲ ಹೈ ಟಗರು ಪಾಪ ಏನೋ ಎಲ್ಲ ಮೆತ್ಕೊಬಿಟ್ಟವೆ. ಇದು ತುಂಬ ಕ್ಯೂಟ್ ಆಗೈತೆ. ಇಲ್ಲಿಂದ ಸ್ವಲ್ಪ ದಾರ ಈಸಿ ಆಗೈತೆ, ಅದೇ ಊರು. ಸೊ ಗೈಸ್ ಫೈನಲಿ ಟೈಮ್ ಕರೆಕ್ಟಾಗಿ 2 ಗಂಟೆ, 10:30 ಹೊರಟಿದ್ದು ನಾನು, 2 ಗಂಟೆಗೆ ರೀಚ್ ಆಗಿದ್ದೀನಿ. ಅಲ್ಲಲ್ಲಿ 3 ನಿಮಿಷ 2 ನಿಮಿಷ ರೆಸ್ಟ್ ತೊಗೊಂಬಂದೆ. ಕಸೋಲಿಂದ ಬಂದಿದ್ದು ನಾನು. ಕಸೋಲಿಂದ ಇಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಪಾಯಿಂಟ್ವರೆಗೂ ನಮಗೆ ಇದು ಜೀಪ್ ಎಲ್ಲ ಸಿಗುತ್ತೆ. ಬಟ್ ನಾನು ಹಂಗೆ ಬರಲಿಲ್ಲ, ಡೈರೆಕ್ಟಾಗಿ ಹಿಂಗೆ ಬಂದೆ. ಸೊ ಫೈನಲ್ ವೆಲ್ಕಮ್ ಟು ಗ್ರಹಣ್. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತದೆ. ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಲೇಜ್ ಟೂರ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.